सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ॐ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜನವರಿ 2026ರ ಮೊದಲ ತಿಂಗಳು ಕ್ಯಾಲೆಂಡರ್ನ ಬದಲಾವಣೆಯ ಪ್ರಕಾರ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಎಲ್ಲರೂ ಕೂಡ. ಹಾಗಾಗಿ ಎಲ್ಲರಿಗೂ ಕೂಡ 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ಅಂದ್ರೆ ಕ್ಯಾಲೆಂಡರ್ ಬದಲಾವಣೆಯ ಹೊಸ ವರ್ಷ. ನಮಗೆ ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿಗೆ ಹೊಸ ವರ್ಷ ಆಗಿರುತ್ತೆ. ಆದ್ರೆ ಕ್ಯಾಲೆಂಡರ್ ನಲ್ಲಿ ಬದಲಾವಣೆ ಆಗುತ್ತಲ್ವಾ, ನಮ್ಮ ಬದುಕಿನಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳಾಗ್ಲಿ ಅಂತ ಹೇಳಿ ಇದು ಕೂಡ ಒಂದು ಹೊಸ ವರ್ಷ ಅಂತಾನೆ ನಾವು ಕನ್ಸಿಡರ್ ಮಾಡೋದಾದ್ರೆ, ಈ ಒಂದು ಜನವರಿ ಮೊದಲನೇ ತಿಂಗಳು ಹೇಗಿದೆ, ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ತರ ಒಂದು ಫಲಗಳನ್ನ ಕೊಡ್ತಾ ಇದ್ದಾರೆ ಗ್ರಹಗಳು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಬಹಳ ಮುಖ್ಯವಾದಂತಹ ಒಂದು ಮಾಹಿತಿ, ಈ 2026ರ ಜನವರಿ ತಿಂಗಳಿನಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆ ಜ್ಯೋತಿಷ್ಯವನ್ನ ಕಲಿಬೇಕು ಅನ್ನುವಂತಹ ಆಸಕ್ತಿ ಇರುತ್ತೆ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಜ್ಯೋತಿಷ್ಯ ತರಗತಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನಾನು ಕೊಡ್ತೀನಿ. ಹಾಗೆ ಈ ಜನವರಿ ತಿಂಗಳ ವಿಶೇಷ ಏನಪ್ಪಾ ಅಂತಂದ್ರೆ, 4 ಗ್ರಹಗಳು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಈ ಜನವರಿ ತಿಂಗಳಲ್ಲಿ. ಸಹಜವಾಗಿ ಪ್ರತಿ ತಿಂಗಳು ಕೆಲವೊಂದು ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದು ಸಹಜನೇ. ಆದ್ರೆ ಈ ಜನವರಿ ತಿಂಗಳಲ್ಲಿ 4 ಗ್ರಹಗಳು ಒಂದೇ ಟೈಮ್ ಅಲ್ಲಿ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಹೋಗ್ತಾ ಇದ್ದಾರೆ. ನೋಡಿ, ಜನವರಿ 13ನೇ ತಾರೀಕಿಗೆ ಶುಕ್ರ ಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. 14ನೇ ತಾರೀಕಿಗೆ ರವಿ ಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಹಾಗೆ 16ನೇ ತಾರೀಕಿಗೆ ಬುಧ ಗ್ರಹ ಧನಸ್ಸು ರಾಶಿಯಿಂದ ಕುಜಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿದ್ರೆ, 17ನೇ ತಾರೀಕಿಗೆ ಬುಧ ಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಅಂದ್ರೆ 4 ಗ್ರಹಗಳು ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದಾಗ, ಅದು ಮಕರ ರಾಶಿಯವರ ಮೇಲೆ ಅಂತಲ್ಲ, ಇತರ ಎಲ್ಲಾ ರಾಶಿಗಳ ಮೇಲೂ ಕೂಡ ಒಂದು ಬೇರೆ ತರದ ಪ್ರಭಾವವನ್ನೇ ಉಂಟು ಮಾಡುತ್ತೆ. ಯಾಕಂದ್ರೆ ಹೋಗ್ತಾ ಇರುವಂತ ಎಲ್ಲಾ ಗ್ರಹಗಳು ಮಿತ್ರರೇ ಅಲ್ಲ, ಅವರಲ್ಲಿ ಶತ್ರುಗಳು ಇರುತ್ತಾರೆ. ಶತ್ರುತ್ವ ಇರುವಂತ ಗ್ರಹಗಳು ಒಂದೇ ಮನೆಯಲ್ಲಿ ಇದ್ದಾಗ ಅದನ್ನ ಗ್ರಹ ಯುದ್ಧ ಅಂತ ಕೂಡ ಕರಿತೀವಿ. ನೋಡೋಣ ಈ ಒಂದು ವಿಶೇಷ ಬದಲಾವಣೆ ಯಾವ ಯಾವ ರಾಶಿಯವರಿಗೆ ಶುಭ, ಯಾವ ಯಾವ ರಾಶಿಯವರಿಗೆ ಅಶುಭ ಫಲ ಅಂತ ತಿಳ್ಕೊಳ್ಳೋಣ. ಹಾಗಿದ್ರೆ ಈ 2026ರ ಜನವರಿ ತಿಂಗಳ ಒಂದು ಮಾಸ ಭವಿಷ್ಯ 12 ರಾಶಿಗಳಿಗೆ ಯಾವ ತರ ಇದೆ ಅನ್ನೋದನ್ನ ನೋಡೋಣ. ಹಾಗೆ ನಮ್ಮ ವಿಡಿಯೋ, ನಮ್ಮ ಚಾನೆಲ್ ನಲ್ಲಿ ಬರ್ತಕ್ಕಂತಹ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ಜನಕ್ಕೆ ಈ ಒಂದು ಮಾಹಿತಿ ತಲುಪಲಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ. ಹಾಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳಿದ್ರು ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಾನು ಉತ್ತರವನ್ನ ನೀಡುವ ಪ್ರಯತ್ನವನ್ನ ಮಾಡ್ತೀನಿ. ಹಾಗಿದ್ರೆ ಈ ಒಂದು 2026ರ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೀನರಾಶಿ. ಮೀನರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರು ಗ್ರಹ 4ನೇ ಮನೇಲಿ ಇದ್ದಾನೆ. ತುಂಬಾ ಗ್ರಹಗಳು ದಶಮದಲ್ಲಿದ್ದಾರೆ. ದಶಮ ಅನ್ನೋದು ನೋಡಿ, ವಿಜಯದಶಮಿ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಜಯವನ್ನ ಗಳಿಸ್ಬೇಕು ಅಂದ್ರೆ ನಮ್ಮ ದಶಮ ಸ್ಥಾನ ತುಂಬಾ ಇಂಪಾರ್ಟೆಂಟ್. ದಶಮ ಅನ್ನೋದು ಏನ್ ತೋರಿಸುತ್ತೆ ಅಂದ್ರೆ ನಮ್ಮ ಕ್ರಿಯೆ ಮತ್ತು ಕರ್ಮವನ್ನ ತೋರಿಸುತ್ತೆ. ಜೀವನದಲ್ಲಿ ನಾವು ಏನೂ ಪ್ರಯತ್ನನೇ ಮಾಡ್ಲಿಲ್ಲ, ನಾವು ಎಲ್ಲ ಸುಮ್ನೆ ಕೂತ್ಕೊಂಡು ಸೋಂಬೇರಿತನದಿಂದ ಮನೇಲೇ ಕೂತಿದೀವಿ ಅಂದ್ರೆ ಖಂಡಿತ ನಾವು ಗೆಲುವು ಸಾಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಾವು ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ, ತುಂಬಾ ಸ್ಮಾರ್ಟ್ ವರ್ಕ್ ಮಾಡ್ತಾ ಇದೀವಿ, ಕಷ್ಟ ಪಡ್ತಾ ಇದೀವಿ, ಪ್ರಯತ್ನ ಮಾಡ್ತಾ ಇದೀವಿ ಅಂದ್ರೆ ಖಂಡಿತವಾಗ್ಲೂ ಆ ಪ್ರಯತ್ನಕ್ಕೆ ಒಂದಿನ ಫಲ ಇದ್ದೇ ಇರುತ್ತೆ. ನಿಮಗೂ ಅಷ್ಟೇ ನೋಡಿ, ಕರ್ಮಸ್ಥಾನದಲ್ಲಿ ಕುಜಗ್ರಹ ಇದ್ದಾನೆ. ಧನಾಧಿಪತಿ ಪ್ಲಸ್ ಭಾಗ್ಯಾಧಿಪತಿ ಎರಡೂ ಆಗಿ ಮಂಗಳ ಗ್ರಹ ದಶಮದಲ್ಲಿರೋದ್ರಿಂದ ಈ ತಿಂಗಳಲ್ಲಿ ನಿಮ್ಗೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಕೆಲಸಗಳು ಅಂತ ಬಂದಾಗ ವೃತ್ತಿಗೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲೂ ಕೂಡ ಅಭಿವೃದ್ಧಿ, ಜೊತೆಗೆ ನಿಮ್ಮ ಪರ್ಸನಲ್ ಕೆಲಸಗಳು, ಯಾವುದೋ ಒಂದು ಒಪ್ಪಂದಗಳು ಮಾಡ್ಕೋಬೇಕು, ಯಾವುದೋ ಒಂದು ಕೆಲಸಗಳಾಗ್ಬೇಕು, ಅಥವಾ ಆಸ್ತಿ ವಿಚಾರದಲ್ಲಿ ಏನೋ ಕೆಲಸ ಆಗ್ಬೇಕು, ಭೂಮಿ ವಿಚಾರದಲ್ಲಿ ಏನೋ ಕೆಲಸ ಆಗ್ಬೇಕು, ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ
ಕೆಲವೊಂದು ವ್ಯಕ್ತಿಗಳಿಂದ ನಿಮ್ಗೆ ಅನುಕೂಲ ಆಗ್ಬೇಕು, ಸಹಾಯ ಆಗ್ಬೇಕು, ಹಣಕಾಸಿನ ಸಹಾಯ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅಥವಾ ಬ್ಯಾಂಕ್ ಲೋನ್ಗೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಈ ತರ ಉದ್ಯೋಗವನ್ನ ಹೊರತುಪಡಿಸಿ ಬೇರೆ ಏನೇನ್ ಕೆಲಸಗಳಿದೆಯಲ್ಲ ಆ ಎಲ್ಲಾ ಕೆಲಸಗಳು ನಿಮ್ಗೆ ಈ ತಿಂಗಳಲ್ಲಿ ಸಕ್ಸಸ್ ಆಗುತ್ತೆ. ಹಾಗೆ ದಶಮದಲ್ಲಿ ಕುಜನು ಮತ್ತು ರವಿಯು ದಿಗ್ಬಲನಾಗಿರೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಕೂಡ ಜಾಸ್ತಿ ಆಗತ್ತೆ. ನಿಮ್ಗಿದ್ದಂತಹ ಆತಂಕ ಆಗಿರಬಹುದು, ಟೆನ್ಷನ್ ಆಗಿರ್ಬಹುದು, ಇದೆಲ್ಲ ಕಡಿಮೆ ಆಗುತ್ತೆ. ಕೆಲಸದಲ್ಲಿ ಪ್ರಮೋಷನ್ ಆಗುವ ಸಾಧ್ಯತೆಗಳಿದೆ ಮೀನರಾಶಿಯವರಿಗೆ. 7.5 ನಡೀತಾ ಇದೆ ಅನ್ನೋದನ್ನ ಸೈಡ್ಗೆ ಇಟ್ಬಿಡಿ, ಯಾಕಂದ್ರೆ ಅದನ್ನೇ ನೀವು ಮೈಂಡ್ ಅಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ಬಟ್ ಬೇರೆ ಗ್ರಹಗಳು ನಿಮ್ಗೆ ಏನ್ ಫಲ ಕೊಡ್ತಾ ಇದಾರೆ, 7.5 ಪ್ರಭಾವ ನಿಮ್ಗೆ ಒಂದಷ್ಟು ಸಮಸ್ಯೆಗಳು ಸಹಜವಾಗಿ ಬರುತ್ತೆ. ಆದ್ರೆ ಎಲ್ಲಾ ಟೈಮಲ್ಲೂ ಆ ಗ್ರಹಗಳು ನಿಮ್ಗೆ ಒಂದೇ ತರ ಸಮಸ್ಯೆಗಳನ್ನ ಕೊಡಲ್ಲ. ಇತರ ಗ್ರಹಗಳ ದೃಷ್ಟಿಯಿಂದನೂ ಕೂಡ ಶನಿಯು ಕೊಡುವಂತಹ ಫಲಗಳು ಬದಲಾವಣೆ ಆಗುತ್ತೆ. ಹಾಗೆ ನಿಮ್ಮ ದಶಾಭುಕ್ತಿ ನಿಮ್ಗೆ ಒಳ್ಳೆ ದಶೆ ಭುಕ್ತಿ ನಡೀತಾ ಇದೆ, ಒಳ್ಳೆ ಗ್ರಹದ ದಶಾಭುಕ್ತಿ ನಡೀತಿದೆ ಅಂದ್ರೆ ನೀವು ಖಂಡಿತ ಚಿಂತೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ, ನೀವು ಖಂಡಿತ ಚೆನ್ನಾಗಿ ಆಗೇ ಆಗ್ತೀರಾ. ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆ, ಸ್ಯಾಲ್ರಿ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಕುಜ 16ನೇ ತಾರೀಕುವರೆಗೂ ದಶಮದಲ್ಲಿ ಇರ್ತಾನೆ, ದಿಗ್ಬಲ ತುಂಬಾ ಶುಭ. 16ನೇ ತಾರೀಕಿಗೆ ಮಕರ ರಾಶಿಗೆ ಬರ್ತಾನೆ, ಅದು ನಿಮಗೆ ಲಾಭ ಸ್ಥಾನ, ಜೊತೆಗೆ ಕುಜನ ಉಚ್ಚ ಕ್ಷೇತ್ರವಾಗಿರುತ್ತೆ. ಅಲ್ಲಿ ಇನ್ನೂ ಜಾಸ್ತಿ ಶುಭ ಫಲ ಕೊಡ್ತಾನೆ. ಲಾಭ ಅಂದ್ರೇನು, ಧನಾಧಿಪತಿ ಲಾಭಕ್ಕೆ ಹೋದಾಗ ದುಡ್ಡಿನ ವಿಚಾರದಲ್ಲಿ ಏನೋ ಲಾಭ ಆಗ್ಲೇಬೇಕು. ಹಾಗಾಗಿ ಇದು ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಸಂಬಳ ಜಾಸ್ತಿ ಆಗೋದಕ್ಕೆ ಬಹಳ ಶುಭ ಫಲವನ್ನ ಕೊಡುವಂತ ಒಂದು ಅವಕಾಶ ಅಂತ ಹೇಳ್ಬೋದು. ಹಾಗೆ ಬಿಸ್ನೆಸ್ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಯಾರ್ಯಾರೆಲ್ಲ ಮಾಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ. ಈ ತಿಂಗಳಲ್ಲಿ ನಿಮ್ಮ ಒಂದು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅತಿ ಹೆಚ್ಚು ಲಾಭವನ್ನ ಪಡಿತೀರಾ. ಸಪ್ತಮಾಧಿಪತಿ ಕೂಡ ದಶಮದಲ್ಲಿರ್ತಾನೆ. ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋಂಥವ್ರಿಗೂ ಅಷ್ಟೇ ತುಂಬಾ ಲಾಭ ಇದೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ, ಮಾತಿನಿಂದ ಅನುಕೂಲ ಆಗತ್ತೆ, ಮಾತಿನಿಂದ ನಿಮ್ಮ ಕಾರ್ಯ ಸಿದ್ಧಿ ಆಗುವಂಥದ್ದು. ಆಸ್ತಿ ವಿಚಾರವಾಗಿ ಏನಾದ್ರೂ ವಿವಾದಗಳಿದೆ, ಸಮಸ್ಯೆಗಳಿದೆ, ನಿಮ್ಮ ಸಹೋದರ ಅಥವಾ ಸಹೋದರಿಯರು ಏನೋ ಆಸ್ತಿ ವಿಚಾರದಲ್ಲಿ ಪ್ರಾಬ್ಲಮ್ಗಳು ಕೊಡ್ತಾ ಇದಾರೆ ಅಂದ್ರೆ ನೀವೇನಾದ್ರೂ ಕೂತ್ಕೊಂಡು ಮಾತಾಡ್ತೀರಾ ಅಂದ್ರೆ ಅದು ಕೋರ್ಟ್ ವರ್ಗೂ ಹೋಗೋದ್ ಬೇಡ, ಮಾತನಾಡಿ ಬಗೆಹರಿಸ್ಕೊಳ್ತೀನಿ ಅಂತ ಏನಾದ್ರು ನಿಮ್ಮ ಮನಸ್ಸಿದ್ರೆ ಖಂಡಿತ ಈ ತಿಂಗಳಲ್ಲಿ ಮಾತಾಡಿ. ನಿಮ್ಗೆ ಏನ್ ಮಾತಾಡಿದ್ರು ಆ ಮಾತಿಂದ ನಿಮ್ಗೆ ಲಾಭನೇ ಆಗುತ್ತೆ. ಈ ತಿಂಗಳಲ್ಲಿ ಮಾತಾಡೋದ್ರಿಂದ ಖಂಡಿತ ಈ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಹಾಗೆ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಂಗಾತಿಯ ಸಲಹೆ, ಸಹಕಾರ, ಸಹಾಯ ಇದೆಲ್ಲವೂ ಕೂಡ ಇರುತ್ತೆ. ಕುಟುಂಬದಲ್ಲಿ ಒಂದ್ ರೀತಿ ಸಮಾಧಾನವಾದ ವಾತಾವರಣ ಇರುತ್ತೆ. ಹಣಕಾಸಿನ ವಿಷಯದಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ತೃತೀಯ ಭಾವಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದ ಶುಕ್ರ ಗ್ರಹ ಅವನು ಕೂಡ ದಶಮದಲ್ಲಿ ಇರ್ತಾನೆ. 13ನೇ ತಾರೀಕಿಗೆ ಲಾಭಕ್ಕೆ ಬರ್ತಾನೆ. 13ನೇ ತಾರೀಕಿನ ನಂತರ ಏನಾದ್ರೂ ನಿಮ್ಗೆ ಗಿಫ್ಟ್ ಬರುತ್ತೆ, ಯಾರಿಂದಾದ್ರೂ ವಸ್ತ್ರ ಅಥವಾ ಆಭರಣ ಆಗಿರ್ಬಹುದು, ಮನೆಗೆ ಒಂದು ಬೆಲೆ ಬಾಳುವಂತ ವಸ್ತು, ಅಥವಾ ನೀವೇ ಬೆಲೆ ಬಾಳುವ ವಸ್ತುವನ್ನ ಖರೀದಿ ಮಾಡ್ತೀರಾ 13ನೇ ತಾರೀಕಿನ ನಂತರ. ಶಾಪಿಂಗ್ ಮಾಡುವಂಥದ್ದು, ವಸ್ತ್ರ ಖರೀದಿ ಮಾಡುವಂಥದ್ದು, ಅಥವಾ ಒಡವೆಯನ್ನ ಖರೀದಿ ಮಾಡುವಂಥದ್ದು, ಇದು ಕೂಡ ಮನಸ್ಸಿಗೆ ತುಂಬಾ ಖುಷಿಯನ್ನ ಕೊಡುತ್ತೆ. ಇನ್ನು ನಿಮ್ಗೆ ಸೂರ್ಯ ಗ್ರಹ 6ನೇ ಮನೆ ಅಧಿಪತಿಯಾಗಿ ದಶಮದಲ್ಲಿ ದಿಗ್ಬಲನಾಗಿದ್ದಾನೆ. ಹಾಗಾಗಿ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಮತ್ತು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳ ಚೆನ್ನಾಗಿದೆ. ವಿಶೇಷ ಜವಾಬ್ದಾರಿಗಳು ಸಿಗುತ್ತೆ ನಿಮ್ಗೆ, ಜವಾಬ್ದಾರಿ ಜೊತೆಗೆ ಪ್ರಮೋಷನ್. ಬಟ್ ಆ ಜವಾಬ್ದಾರಿನ ನಿಭಾಯಿಸುವಂತಹ ಒಂದು ಸಾಮರ್ಥ್ಯ ಎರಡೂ ಕೂಡ ಎಲ್ಲವೂ ಇರುತ್ತೆ. ಹಾಗಾಗಿ ಈ ಜವಾಬ್ದಾರಿಗಳ ಜೊತೆಗೆ ನೀವು ಮಾಡುವಂತಹ ಕೆಲಸಗಳು ಅಂದ್ರೆ ನೀವೇನು ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಆ ಕೆಲಸಕ್ಕೆ ತಕ್ಕಂತೆ ನಿಮಗೆ ಒಳ್ಳೆ ಒಂದು ಮರ್ಯಾದೆ, ಗೌರವ, ಪ್ರತಿಷ್ಠೆ ಇದೆಲ್ಲವೂ ಸಿಕ್ಕತ್ತೆ. ಯಾಕಂದ್ರೆ ಕರ್ಮಸ್ಥಾನವನ್ನ ಗುರು ನೋಡ್ತಾ ಇದ್ದಾನೆ. ನಿಮ್ಮ ಕರ್ಮದಿಂದ, ನಿಮ್ಮ ಕೆಲಸದಿಂದ ಗೌರವ ಪ್ರಾಪ್ತಿ ಆಗುವಂಥದ್ದು. ರವಿ ಅಂತಂದ್ರೆ ಬಾಸ್, ನಿಮ್ಮ ಮೇಲಧಿಕಾರಿಗಳಿಂದ ಕೂಡ ನಿಮಗೆ ಉತ್ತಮವಾದಂತಹ ಬೆಂಬಲ ಸಿಗುವಂಥದ್ದು, ಅಥವಾ ಅವರ ಸಪೋರ್ಟ್ ಸಿಗುವಂಥದ್ದು, ಅವರ ಹೊಗಳಿಕೆ ಸಿಗುವಂಥದ್ದು. ಹಾಗೆ ನಿಮ್ಮ ಕೆಲಸ, ನಿಮ್ಮ ಒಂದು ಕೃತಿಯನ್ನ ನೋಡಿ ನಿಮಗೆ ಸನ್ಮಾನಗಳಾಗುವಂತಹ ಸಾಧ್ಯತೆ ಇದೆಲ್ಲವೂ ಸಿಗುತ್ತೆ. ಜೊತೆಗೆ ಕೆಲವೊಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಉತ್ತಮ ಅವಕಾಶಗಳು ಸಿಗುತ್ತೆ. ಕೆಲವೊಂದ್ಸಲ ಕೆಲವೊಂದು ಫಂಕ್ಷನ್ಗಳಲ್ಲಿ ವೇದಿಕೆ ಮೇಲೆ ಹೋಗಿ ಮಾತಾಡುವಂಥದ್ದು, ನಿಮ್ಮ ವೃತ್ತಿಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು, ಈ ತರದೆಲ್ಲವೂ ಸಿಗುತ್ತೆ. ಕೆಲಸ ಇಲ್ಲ ಅನ್ನೋಂಥವ್ರಿಗೆ 100% ಕೆಲಸ ಸಿಗುತ್ತೆ ಮೀನರಾಶಿಯವರಿಗೆ, ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ಗ್ರಹಗಳು ಕರ್ಮಸ್ಥಾನದಲ್ಲಿ ಇದ್ದಾಗ ನೀವು ಕೆಲಸ ಮಾಡ್ಲೇಬೇಕು ಅಂತಂದಾಗ ಕೆಲಸ ಇರ್ಬೇಕಲ್ವಾ. ದಶಮದಲ್ಲಿ ತುಂಬಾ ಗ್ರಹಗಳು ಇದ್ದಾಗ ನಿಮ್ಗೆ ಉದ್ಯೋಗ ಸಿಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ, ಅಥವಾ ನೀವಿರುವಂತ ಕೆಲಸದಲ್ಲೇ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಬಟ್ ಏನಂದ್ರೆ ಅದು ಕರ್ಮಸ್ಥಾನವಾಗಿರೋದ್ರಿಂದ ಅದು ಜಯಸ್ಥಾನ ಆಗಿರುತ್ತೆ. ನಿಮ್ಗೆ ಏನೇ ಜವಾಬ್ದಾರಿ ಕೊಟ್ಟರು ಕೂಡ ಅದನ್ನ ನಿಭಾಯಿಸಿ ಒಂದ್ ರೀತಿ ನಿಮ್ಗೆ ಅಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ತೀರಾ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಗೆ
ಏಳನೇ ಮನೆ ಅಧಿಪತಿ ಜೊತೆಗೆ 4ನೇ ಮನೆ ಅಧಿಪತಿಯಾಗಿ ಬುಧ ಗ್ರಹ ದಶಮದಲ್ಲಿರ್ತಾನೆ. 17ನೇ ತಾರೀಕಿಗೆ ಲಾಭ ಸ್ಥಾನಕ್ಕೆ ಬರ್ತಾನೆ. ಎರಡೂ ಭಾವಗಳಲ್ಲಿ ಅವನು ಶುಭ ಫಲವನ್ನೇ ಕೊಡ್ತಾನೆ. ಆದ್ರೆ ಲಾಭಕ್ಕೆ ಬಂದ ಮೇಲೆ ಹೆಚ್ಚು ಶುಭ ಫಲವನ್ನ ಕೊಡ್ತಾನೆ ಚತುರ್ಥಾಧಿಪತಿಯಾಗಿ. ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಅತಿ ಹೆಚ್ಚು ಲಾಭ 17ನೇ ತಾರೀಕು ಮೇಲೆ ಇರತ್ತೆ. ಹಾಗೆ ಮನೆ ತಗೋಬೇಕು ಅನ್ನೋರ್ಗೆ ತುಂಬಾ ಒಳ್ಳೆ ಅವಕಾಶಗಳು ಸಿಗುತ್ತೆ. ಬಟ್ 17ನೇ ತಾರೀಕು ಮೇಲೆನೆ ನಿಮ್ಗೆ ತುಂಬಾ ಅನುಕೂಲಗಳಾಗುವಂಥದ್ದು. ಮನೆ ತಗೋಬೇಕು ಅಥವಾ ಮನೆ ಕಟ್ಟಬೇಕು, ಮನೆ ಕಟ್ತಾ ಇದ್ದೀರಾ ಅರ್ಧಕ್ಕೆ ನಿಂತು ಹೋಗಿದೆ ಅನ್ಕೊಳ್ಳಿ, ಅದು ಈ ತಿಂಗಳಿಂದ ನಿಮ್ಗೆ ಮತ್ತೆ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಕರ್ಮಸ್ಥಾನದಲ್ಲಿರುವಂತ ಎಲ್ಲಾ ಗ್ರಹಗಳು ನಿಮ್ಗೆ 4ನೇ ಮನೆ ನೋಡ್ತಾರೆ. 4ನೇ ಮನೆಯಲ್ಲಿ ಗುರು ಇದ್ದಾನೆ. 4ನೇ ಮನೆ ನೋಡ್ತಾ ಇರುವಂತ ಗ್ರಹಗಳೆಲ್ಲರೂ ಕೂಡ ನಿಮ್ಗೆ ಆಲ್ಮೋಸ್ಟ್ ಶುಭ ಫಲ ಕೊಡ್ತಾರೆ, ಶುಕ್ರನನ್ನ ಹೊರತುಪಡಿಸಿ. ಯಾಕಂದ್ರೆ ಬಟ್ ಶುಕ್ರ ನ್ಯಾಚುರಲ್ ಶುಭ ಗ್ರಹ, ಅವನು ನೈಸರ್ಗಿಕ ಶುಭ ಗ್ರಹ ಆಗಿರೋದ್ರಿಂದ ಈ ಮನೆ, ಭೂಮಿ, ವಾಹನ ಈ ತರ ಐಷಾರಾಮಿ ವಿಚಾರವಾಗಿ ನೀವು ಯೋಚನೆ ಮಾಡಿದಾಗ ಶುಕ್ರ ನಿಮ್ಗೆ ಅವನು ಯಾವ ಅಧಿಪತಿ ಆದ್ರೂ ಕೂಡ ನೋಡಿದ್ರೆ ಸಾಕು ಶುಭ ಫಲ ಕೊಡ್ತಾನೆ. ಹಾಗಾಗಿ 4ನೇ ಮನೆಯನ್ನ ನಿಮ್ಗೆ ಮಂಗಳ ಗ್ರಹ, ರವಿ ಗ್ರಹ, ಬುಧ, ಶುಕ್ರ ಎಲ್ಲ ನೋಡ್ತಾ ಇರೋದ್ರಿಂದ ಮನೆ ಕಟ್ಟೋಕ್ ಶುರು ಮಾಡಿದ್ದು ಅರ್ಧಕ್ಕೆ ನಿಂತು ಹೋಗಿದೆ, ಮುಂದುವರಿತಾ ಇಲ್ಲ ಅಂದ್ರೆ ಈ ತಿಂಗಳಿಂದ ಮತ್ತೆ ಮುಂದುವರಿತಾ ಹೋಗುತ್ತೆ. ಹಾಗಾಗಿ ಇರುವಂತಹ ವಿಘ್ನಗಳೆಲ್ಲ ನಿವಾರಣೆ ಆಗುತ್ತೆ. ಮತ್ತೆ ಕೃಷಿ ವಿಚಾರವಾಗಿ ತುಂಬಾ ಚೆನ್ನಾಗಿದೆ. ಯಾರು ಕೃಷಿಯನ್ನ ನಂಬಿ ಬದುಕ್ತಾ ಇದ್ದೀರಾ, ಕೃಷಿಕರಿಗಂತೂ ತುಂಬಾ ಚೆನ್ನಾಗಿದೆ ಈ ತಿಂಗಳು. ನೀವೇನ್ ಬೇಕಾದ್ರೂ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರಗಳು ತಗೋಬಹುದು. ಈಗ ಬೋರ್ ಹಾಕ್ಸೋ ವಿಚಾರ ಆಗಿರ್ಬೋದು, ಅಥವಾ ಕೃಷಿಯಲ್ಲಿ ಏನೋ ಬದಲಾವಣೆಗಳು ಮಾಡ್ಕೋಬೇಕು, ವ್ಯವಸಾಯದಲ್ಲಿ ಏನಾದ್ರೂ ಚೇಂಜ್ ಮಾಡ್ಕೋಬೇಕು, ಪಶುಸಂಗೋಪನೆ ಮಾಡ್ತಾ ಇದ್ದೀರಾ, ಇದ್ರಲ್ಲೆಲ್ಲ ನಿಮ್ಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ವ್ಯವಸಾಯ ಅಂತ ಬಂದಾಗ ನಾವು 4ನೇ ಮನೆ ನೋಡ್ತೀವಿ. 4ನೇ ಮನೆ ಮತ್ತು 10ನೇ ಮನೆ ನೋಡಿ. ಬೇರೆ ಜಾಬ್, ಈಗ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದಂದ್ರೆ 6ನೇ ಮನೆ. ಸ್ವಂತ ಬಿಸ್ನೆಸ್ ಅಂದ್ರೆ ನಿಮ್ಮ ಲಗ್ನ ಅಥವಾ ರಾಶಿ. ಅದೇ ವ್ಯವಸಾಯ ಅಂತ ಬಂದಾಗ ಚತುರ್ಥ ಭಾವ. ಯಾಕಂದ್ರೆ ಚತುರ್ಥ ಭಾವ ಭೂಮಿಯನ್ನ ಸೂಚಿಸುತ್ತೆ. ರೈತನು ಭೂಮಿ ಪುತ್ರನಾಗಿರ್ತಾನೆ, ಭೂಮಿಯನ್ನೇ ನಂಬಿ ಅವನು ಬದುಕ್ತಾ ಇರ್ತಾನೆ. ಹಾಗಾಗಿ ಅವರ ಮೂಲ ಅವ್ರ ಕೆಲಸಕ್ಕೆ ಮೂಲನೇ ಅವ್ರಿಗಿರುವಂತಹ ಜಾಗ. ಹಾಗಾಗಿ ಕೃಷಿ ಅಂತ ಬಂದಾಗ 4ನೇ ಮನೆ ನೋಡ್ತೀವಿ. ಜೊತೆಗೆ ಶನಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ, ಕೃಷಿಗೆ ಕಾರಕ ಅವನು. ಹಾಗೆ ಮಂಗಳ ದಶಮದಲ್ಲಿ ಕೂತ್ಕೊಂಡು 4ನೇ ಮನೆ ನೋಡ್ತಿದ್ದಾನೆ. ನೆಕ್ಸ್ಟ್ ಅವನು ಲಾಭಕ್ಕೆ ಬಂದಾಗ ಇನ್ನೂ ಶುಭ ಫಲ ಕೊಡ್ತಾನೆ. ಹಾಗಾಗಿ ವ್ಯವಸಾಯವನ್ನ ನಂಬಿ ಬದುಕ್ತಾ ಇರುವಂತವ್ರಿಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಶನಿ 7.5 ನಡೀತಿದ್ರು ಕೂಡ ಶನಿಗೆ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ವಾರ ಶನಿವಾರ ಎಳ್ಳೆಣ್ಣೆ ಅಥವಾ ಎಳ್ಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಎಳ್ಳು ದಾನ ಕೊಡಿ. ಕಪ್ಪು ಎಳ್ಳು ಪ್ಯಾಕೆಟ್ ಅನ್ನ ದೇವಸ್ಥಾನಕ್ಕೆ ಕೊಟ್ಬಿಡಿ, ಅಥವಾ ಎಳ್ಳೆಣ್ಣೆ ಪ್ಯಾಕೆಟ್ ಕೊಟ್ಬಿಡಿ. ನೀವು ತುಂಬಾ ಒಳ್ಳೇದು. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದ್ರೆ ಇನ್ನೂ ಒಳ್ಳೇದು. ಈ ಪರಿಹಾರಗಳನ್ನ ಬಿಡಬೇಡಿ. ಈ ಎಲ್ಲಾ ಗ್ರಹಗಳು ಚೇಂಜ್ ಆಗ್ತಾ ಇರ್ತಾರೆ. ಲಾಭದಲ್ಲಿರೋ ಗ್ರಹಗಳು ಆಮೇಲೆ 12ನೇ ಮನೆಗೂ ಬರ್ತಾರೆ. ಸೊ ಬದಲಾವಣೆಗಳಾಗ್ತಾ ಇರುತ್ತೆ. ಆದ್ರೆ ಶನಿಯ ಬದಲಾವಣೆ ಸದ್ಯಕ್ಕಂತೂ ಆಗೋದಿಲ್ಲ. ಹಾಗಾಗಿ ಶನಿಗೆ ಪರಿಹಾರವನ್ನು ಮಾಡ್ಕೊಳ್ಳಿ. ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಶುಭದಾಯಕವಾದ ತಿಂಗಳು ಆಗಿರೋದ್ರಿಂದ ಮೀನರಾಶಿಯವರಿಗೆ ಈ ಜನವರಿ ತಿಂಗಳು ಅತ್ಯಂತ ಶುಭ ಫಲವನ್ನ ಪಡೆಯುವಂತಹ ತಿಂಗಳು ಅಂತ ಹೇಳ್ಬೋದು. ಎಲ್ಲರಿಗೂ ಶುಭವಾಗಲಿ.